ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾವೇನೋ ಬೇಸ್ ಮಾಡೆಲ್ ಕಾರನ್ನ ತಗೊಂಡು ಅದಕ್ಕೆ ಕ್ರೂಸ್ ಕಂಟ್ರೋಲ್ ಫಿಟ್ ಮಾಡ್ಲಿಕ್ಕೆ ಆಗುತ್ತಾ ಅಂತ ಕೆಲವಂತ ಪ್ರಶ್ನೆ ಹಲವರನ್ನು ಕಾಡ್ತಾ ಇರುವಂತ ಪ್ರಶ್ನೆ ಇದು. ಕೆಲವೊಂದು ಕಂಪನಿಗಳಲ್ಲಿ ಇರುವಂತಹ ಕೆಲವೊಂದು ಮಾಡೆಲ್ಗಳಲ್ಲಿ ನಿಮಗೆ ಬೇಸ್ ಮಾಡೆಲ್ಗೆ ಸ್ಟೇರಿಂಗ್ ವೀಲ್ ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು ಕಂಟ್ರೋಲ್ ಆಗುತ್ತೆ, ಅಂದ್ರೆ ಕ್ರೂಸ್ ಕಂಟ್ರೋಲ್ ಫಿಟ್ ಮಾಡಕ್ಕಾಗತ್ತೆ. ಬಟ್ ಮಾರುತಿ ಅವರ ಗಾಡಿಯಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ನ ಫಿಟ್ ಮಾಡ್ಬೇಕಂದ್ರೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ. ಅದನ್ನ ಕ್ಲಿಯರ್ ಮಾಡಿದ್ರೆ ನಿಮಗೆ ಅದಕ್ಕೆ ಕೂಡ ಬೇಸ್ ಮಾಡೆಲ್ ವೇರಿಯಂಟ್ಗೆ ಕೂಡ ಬೇಸ್ ವೇರಿಯಂಟ್ ಏನು ಬರುತ್ತೆ, ಆ ಬೇಸ್ ವೇರಿಯಂಟ್ಗೆ ಕೂಡ ನಿಮಗೆ ಕ್ರೂಸ್ ಕಂಟ್ರೋಲ್ ಅನ್ನು ಫಿಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನನ್ನ ಗ್ಲಾನ್ಸಾ ಕಾರ್ ಏನಿದೆ, ನನ್ನ ಗ್ಲಾನ್ಸಾ ಕಾರಲ್ಲಿ ನಾನು ಕ್ರೂಸ್ ಕಂಟ್ರೋಲ್ ಅನ್ನ ಫಿಟ್ ಮಾಡೋಕೆ ಅಂತೇಳಿ ಹೊರಟಿದ್ದೀನಿ. ಇವತ್ತು ನಾನು ಫಿಟ್ ಮಾಡ್ತಾ ಇದ್ದೀನಿ. ಫಿಟ್ ಮಾಡಿದ್ಮೇಲೆ ಅದನ್ನ ಟೆಸ್ಟ್ ಕೂಡ ಮಾಡಿ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ. ನಾನು ನನ್ನ ಕಾರಿಗೆ ಸ್ಟೇರಿಂಗ್ ವೀಲ್ ಅನ್ನ ಈ ಹಿಂದೆನೇ ನಾನು ಚೇಂಜ್ ಮಾಡಿದ್ದೆ. ಅಂದ್ರೆ ಟಾಪ್ ಅಂಡ್ ವೇರಿಯಂಟ್ ಅಲ್ಲಿ ಬರುವಂತಹ ಸ್ಟೇರಿಂಗ್ ವೀಲ್ ಅನ್ನ ನಾನು ಆಲ್ರೆಡಿ ಫಿಟ್ ಮಾಡಿಸಿದ್ದೆ. ನನಗೆ ಆ ಟೈಮಲ್ಲಿ ನನ್ನ ಗಾಡಿ ಬಂದ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಒಂದು 2,400 ರೂಪಾಯಿಗೆ ಬೂಡ್ ಮೋದಲ್ಲಿ ಸಿಕ್ಕಿತ್ತು. ಬಟ್ ಇವಾಗ 4,800 ರೂಪಾಯಿಗೆ ಇದೆ. ಅವತ್ತೇನೋ ಆಫರ್ ಇತ್ತು, ನಾನು ತಗೊಂಡೆ. ಬಟ್ ಇವತ್ತು 4,800 ರೂಪಾಯಿ ಜಸ್ಟ್ ಸ್ಟೇರಿಂಗ್ ವೀಲ್ಗೆ ಇದೆ. ಲೆದರ್ ಫಿನಿಶ್ ಬರುವಂತ ಒಂದು ವೀಲ್ ಬರುವಂತದ್ದು, ಅದರಲ್ಲಿ ಕ್ರೂಸ್ ಕಂಟ್ರೋಲ್ ಬಟನ್ ಬರುತ್ತೆ. ನಾರ್ಮಲ್ ಸ್ಟೇರಿಂಗ್ ವೀಲ್ಗೆ ಕೂಡ ಅದರ ಒಂದು ಕ್ಲಿಪ್ ಅನ್ನು ತಗೊಂಡು ರಿಮೂವ್ ಮಾಡಿಬಿಟ್ಟು ಅದಕ್ಕೆ ನಾವು ಸ್ಟೇರಿಂಗ್ ವೀಲ್ಗೆ ಕ್ರೂಸ್ ಕಂಟ್ರೋಲ್ ಇದು ಬಟನ್ ಸೆಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಅಂತ ಹೇಳೋದಿಲ್ಲ, ಆಗುತ್ತೆ. MGP ಇದೆ, ಅಂದ್ರೆ ಮಾರುತಿ ಜೆನ್ಯೂನ್ ಪಾರ್ಟ್ಸ್ ಇಂದ ನಮಗೆ ಪರ್ಚೇಸ್ ಮಾಡಿದ್ರೆ ಐಟಮ್ ಸಿಗುತ್ತೆ. ನಾನು ಮಂಗಳೂರಿನಲ್ಲಿರುವಂತಹ ಮಾರೂರ್ ಮೋಟರ್ಸ್ ಇಂದ ನಾನು ಐಟಮ್ ತಗೊಂಡಿದ್ದೀನಿ. ನನ್ನ ಗಾಡಿಗೆ ಬೇಕಾಗಿರುವಂತಹ ಒಂದು ಕ್ಲಾಕ್ ಸ್ಪ್ರಿಂಗ್ ಏನಿದೆ, ಕ್ಲಾಕ್ ಸ್ಪ್ರಿಂಗ್ ಅನ್ನು ತಗೊಂಡಿದ್ದೀನಿ. ಇದು ಕ್ಲಾಕ್ ಸ್ಪ್ರಿಂಗ್ ಅಂದ್ರೆ ನಾನು ಇದನ್ನ ಗಾಡಿಗೆ ಫಿಟ್ ಮಾಡಿ ನಿಮಗೆ ತೋರಿಸ್ತೀನಿ. ಯಾವ ಟೈಪ್ ಅಲ್ಲಿ ನಮ್ಮ ಈ ಒಂದು ಗಾಡಿ ಕ್ರೂಸ್ ಕಂಟ್ರೋಲ್ ವರ್ಕ್ ಆಗುತ್ತೆ, ಅದು ವರ್ತ್ ಅಥವಾ ಯಾಕಾಗಿ ಕ್ರೂಸ್ ಕಂಟ್ರೋಲ್ ಅನ್ನ ಫಿಟ್ ಮಾಡಬೇಕು, ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಬನ್ನಿ, ಫಿಟ್ಟಿಂಗ್ ಮಾಡುವಂತ ಒಂದು ಸ್ಟೆಪ್ ಅನ್ನ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತಾ ಹೋಗ್ತೇನೆ. ನಾನು ಇವಾಗ ಇದರದ್ದು ಕ್ಲಾಕ್ ಸ್ಪ್ರಿಂಗ್ ಅನ್ನ ಚೇಂಜ್ ಮಾಡಬೇಕಾಗುತ್ತೆ. ಕ್ಲಾಕ್ ಸ್ಪ್ರಿಂಗ್ ನನ್ನ ಕೈಯಲ್ಲಿದೆ ನೋಡಿ, ಒಂದು ಕ್ಲಾಕ್ ಸ್ಪ್ರಿಂಗ್ ಇದೆ. ಇದು ನಾನು ಹೊಸದು ಸಪ್ರೇಟ್ ಆಗಿ ಬಂದಿರುವಂಥದ್ದು. ಇದರ ವಿಶೇಷ ಅಂತ ಹೇಳಿದ್ರೆ ಇದು ನೋಡಿ, ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದರಲ್ಲಿ 2 ಪಿನ್ ಇರೋದು. ಇದರಲ್ಲಿ ನಾನು ಇವಾಗ ತಂದಿರೋದ್ರಲ್ಲಿ 6 ಪಿನ್ ಇದೆ. ನಿಜವಾಗಿ 12 ಪಿನ್ ಬೇಕಾಗುತ್ತೆ, ಬಟ್ ಅದನ್ನು ಆಲ್ಟ್ರೇಷನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದ ಕಾರಣ ನಾವು ಈಗ 6 ಪಿನ್ನನ್ನು ಆಲ್ಟ್ರೇಷನ್ ಮಾಡಿದ್ದೀವಿ ಆಲ್ರೆಡಿ. 6 ಪಿನ್ ಆಲ್ಟ್ರೇಷನ್ ಮಾಡಿಬಿಟ್ಟು ಈ ಕ್ಲಾಕ್ ಸ್ಪ್ರಿಂಗನ್ನು ರಿಮೂವ್ ಮಾಡುವಂಥದ್ದು ಇಲ್ಲಿಂದ ಮಾಡಿಬಿಟ್ಟು ಇವಾಗ ಇದನ್ನು ಹಾಕ್ತೀವಿ. ಅದನ್ನು ಮತ್ತು ಇದನ್ನು ಅದರದ್ದು ಒಂದು ಕ್ಲಿಪ್ ತೆಗಿಯೋಕ್ಕಿದೆ. ಅದನ್ನು ಕ್ಲಿಪ್ಪನ್ನು ತೆಗೆದು ಇದಕ್ಕೆ ಸೆಟ್ ಮಾಡಬೇಕು. ಇದರ ಬ್ಯಾಕ್ ಸೈಡಿಗೆ ಸೆಟ್ ಮಾಡುವಂಥದ್ದು. ಇಂಥ ಕೆಲಸ ಯಾವಾಗ ಮಾಡೋದಿದ್ರು ಕೂಡ ಸ್ವಲ್ಪ ಎಕ್ಸ್ಪರ್ಟ್ ಆದವರಲ್ಲಿ ಮಾತ್ರ ಮಾಡಿಸಿ, ಆಯಿತಾ? ಇಲ್ಲಾಂದರೆ ನಿಮ್ಮ ಏರ್ ಬ್ಯಾಗಿಂದ ಹಿಡಿದು ಎಲ್ಲನೂ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ. ನನಗೆ ಲಾಸ್ಟ್ ಟೈಮ್ ಕೂಡ ಅಷ್ಟೇ ಇದನ್ನು ಸ್ಟೇರಿಂಗ್ ವೀಲ್ ಚೇಂಜ್ ಮಾಡಿಕೊಟ್ಟವ್ರು ನನ್ನ ಫ್ರೆಂಡ್ ಒಬ್ಬರು, ಅವ್ರ ಹತ್ರನೇ ಇವತ್ತು ಕೂಡ ಬಂದಿದ್ದೀನಿ. ಅವರು ಇದನ್ನು ಸೆಟ್ ಮಾಡಿಕೊಡ್ತಾ ಇದ್ದಾರೆ. ನಿಮಗೆ ಇದೆಲ್ಲ ಸೆಟ್ ಮಾಡ್ತಾ ಇದ್ದಾರೆ. ಇವಾಗ ಕ್ಲಾಕ್ ಸ್ಪ್ರಿಂಗನ್ನು ಫಸ್ಟಾಗಿ ಚೇಂಜ್ ಮಾಡಬೇಕು. ಇದು ಹೊಸದಲ್ಲಿ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ 6 ಪಾಯಿಂಟ್ ಬರುವಂಥ ನೋಡಿ, ಒಳಗಡೆ ನಿಮಗೆ ಕಾಣುತ್ತೆ 6 ಪಾಯಿಂಟ್ ಇದೆ, 6 ಪಿನ್ ಇದೆ. ಇಲ್ಲಿ ಕೂಡ ಅಷ್ಟೇ 6 ಪಿನ್ ಬರುತ್ತೆ. ನಾರ್ಮಲ್ ಇದರಲ್ಲಿ 6 ಪಿನ್ ಇಲ್ಲಿ ಕೆಳಗಡೆ ಬಂದಿರುತ್ತೆ ಬೇಸಲ್ಲಿ, ಮೇಲ್ಗಡೆ 2 ಪಿನ್ ಬರೋದು. ಆದ ಕಾರಣ ನಮಗೆ ಅದು ಯೂಸ್ ಆಗೋದಿಲ್ಲ. ಅದಕ್ಕಾಗಿ ಇದನ್ನು ಚೇಂಜ್ ಮಾಡಲೇಬೇಕಾಗುತ್ತೆ. ಇದಕ್ಕೆ ಈ ಕ್ಲಾಕ್ ಸ್ಪ್ರಿಂಗಿಗೆ ನಿಮಗೆ 1,100 ರೂಪಾಯಿ ಅಂದಾಜಿದೆ ಸುಮಾರು. ನಿಮಗೆ ಅದೇ ಟಾಪ್ ಎಂಡಲ್ಲಿ ಬರುವಂಥದ್ದು ಕ್ಲಾಕ್ ಸ್ಪ್ರಿಂಗ್ ಆದರೆ ಅದರಲ್ಲಿ ಈ ಲೈಟ್ ಇದ್ದಲ್ಲಿ ಸ್ವಿಚ್ ಬರುತ್ತೆ, ಎಕ್ಸ್ಟ್ರಾ ಫೋಗ್ ಲ್ಯಾಂಪ್ ಇದ್ದಲ್ಲಿ ಸ್ವಿಚ್ ಬರುತ್ತೆ. ಅದಕ್ಕೆ 5,100 ರೂಪಾಯಿ ಎಷ್ಟಿದೆ. ಅದನ್ನು ಕಂಪೇರ್ ಮಾಡಬೇಕಾದ್ರೆ ಇದನ್ನು ಆಲ್ಟ್ರೇಷನ್ ಮಾಡೋಕ್ಕಾಗತ್ತೆ. ಆದ ಕಾರಣ ಇದನ್ನು ಆಲ್ಟ್ರೇಷನ್ ಮಾಡಿಸ್ತಾ ಇದ್ದೀನಿ. ಅವ್ರು ಮಾಡಿಕೊಡ್ತಾ ಇದ್ದಾರೆ ನನ್ನ ಫ್ರೆಂಡ್ ಅವರು. ಇದು ಜೆನ್ಯೂನ್ ಪಾರ್ಟ್ಸ್ ನಾನು ತಗೊಂಡ್ಬಂದಿರುವಂಥದ್ದು. ಅಂದರೆ ಮಾರುತಿಯವರದ್ದು ಜೆನ್ಯೂನ್ ಪಾರ್ಟ್ಸ್, ಮಂಗಳೂರಿನ ಮಾರೂರ್ಸಿಂದ ತಗೊಂಡಿರುವಂಥದ್ದು. ಇದೆಲ್ಲ ಸೆಟ್ ತಂದಿದ್ದೀನಿ. ಬಟ್ ನನಗೆ ಇಲ್ಲಿ ನೋಡಿ, ಇದನ್ನು ಸೆಟ್ ಮಾಡ್ತಾ ಇದ್ದಾರೆ ಇವಾಗ. ನನ್ನ ಫ್ರೆಂಡ್ ಮೋಹನ್ ಅವರು ಇದನ್ನು ಸೆಟ್ ಮಾಡ್ತಾ ಇರುವಂಥದ್ದು. ಇದೆಲ್ಲ ಆದಮೇಲೆ ಫಿನಿಶಿಂಗ್ ಹೇಗೆ ಬರುತ್ತೆ ಅಂತ ಹೇಳೋದನ್ನು ಕೂಡ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಅದು ಲಾಕ್ ಇದೆ ಅಲ್ಲಿ, ಆ ಲಾಕನ್ನು ರಿಮೂವ್ ಮಾಡ್ತಾ ಇದ್ದಾರೆ. ಇನ್ನು ಸ್ಟೇರಿಂಗ್ ವೀಲನ್ನು ಜಸ್ಟ್ ಅದಕ್ಕೆ ಸೆಟ್ ಮಾಡಿ ಅದು ಟೆಸ್ಟಿಂಗ್ ಆಗಬೇಕು. ಯಾವ ರೀತಿ ಇದೆ, ಕರೆಕ್ಟ್ ಇದೆಯಾ ಇಲ್ವ ಅಂತ ಹೇಳೋದನ್ನೆಲ್ಲ ಟೆಸ್ಟ್ ಮಾಡ್ತಾರೆ. ಮೇಯ್ನಾಗಿ ಇಂಥ ಕೆಲಸ ಮಾಡುವಾಗ ನಮಗೆ ಮೇಯ್ನಾಗಿ ನೋಡಬೇಕಾಗಿರೋ ಅಂತ ಹೇಳಿದ್ರೆ ಏರ್ ಬ್ಯಾಗ್. ಕೆಲವರು ಬ್ಯಾಟ್ರಿ ಡಿಸ್ಕನೆಕ್ಟ್ ಮಾಡಿಕೊಂಡೇ ಮಾಡ್ತಾರೆ. ಬಟ್ ಬ್ಯಾಟ್ರಿ ಡಿಸ್ಕನೆಕ್ಟ್ ಮಾಡೇ ಆಗಬೇಕಂತ ಹೇಳುವಂಥ ಅವಶ್ಯಕತೆ ಏನು ಬರೋದಿಲ್ಲ. ಹಾಗಂತ ಹೇಳ್ಕೊಂಡು ನಿಮಗೆ ಏರ್ ಬ್ಯಾಗ್ ಕನೆಕ್ಷನ್ ಮಾತ್ರ ರಿಮೂವ್ ಮಾಡೋದು ತುಂಬ ಕಾಂಪ್ಲಿಕೇಟೆಡ್ ಅದು ಇರುವಂಥದ್ದು. ಅಂದರೆ ಕಾಂಪ್ಲಿಕೇಶನ್ ಇದೆ ಅದರಲ್ಲಿ, ಅಲ್ಲಿಂದ ಅಲ್ಲಿಗೆ ಇರುವಂಥದ್ದು.
ಏನಾದರೂ ಸ್ವಲ್ಪ ಯಾಮರಿದ್ರೂ ಕೂಡ ಏರ್ ಬ್ಯಾಗು ಓಪನ್ ಆಗೋ ಚಾನ್ಸಸ್ ಇದೆ. ಆದ ಕಾರಣ ಆದಷ್ಟು ಜಾಗ್ರತೆ ವಹಿಸಿ. ನಮ್ಮದು ಇವಾಗ ಫಿಟ್ಟಿಂಗ್ ಆಯಿತು, ಇನ್ನು ನಾವು ಜಸ್ಟ್ ಅದನ್ನು ಕನೆಕ್ಷನ್ ಆಯಿತು, ಅಲ್ಲಿಂದ ಇನ್ನು ಮೇಲ್ಗಡೆ ಇರುವಂಥ ಕನೆಕ್ಟರನ್ನು ಫಿಟ್ ಮಾಡಿಕೊಂಡು ಆನಂತರ ನಾನು ನಿಮಗೆ ತೋರಿಸ್ತೀನಿ. ಇದು ನೋಡಿ, ನಮಗೆ ಇವಾಗ 6 ಪಿನ್ನಿಗೆ ಕನ್ವರ್ಟ್ ಮಾಡಿರುವಂತಹ ವಿಷಯ ಇದು. ಮೊದಲಾದರೆ ನಿಮಗೆ ಅದರಲ್ಲಿ 12 ಪಿನ್ ಬಂದಿತ್ತು, ಅದರಲ್ಲಿ ಕನೆಕ್ಟರ್ ಬರುವಂಥದ್ದು ಈ ಪಿನ್ ಬಂದಿತ್ತು. ನಾನು ಅದನ್ನು ರಿಮೂವ್ ಮಾಡಿಸ್ಕೊಂಡು ಇವಾಗ 6 ಪಿನ್ನಿಗೆ ಕನ್ವರ್ಟ್ ಮಾಡಿರೋದು. ಇದೇ ಸ್ವಲ್ಪ ಕಾಂಪ್ಲಿಕೇಟೆಡ್ ಇರುವಂಥದ್ದು, ಯಾಕಂದರೆ ಎಲ್ರಿಗೂ ಇದರ ಐಡಿಯಾ ಸಿಗೋದಿಲ್ಲ. ಅದೇ ತುಂಬ ಸಮಸ್ಯೆ. ಏನಾದರೂ ವೈರಿಂಗ್ ಆ ಕಡೆ ಆದರೂ ಮತ್ತೆ ಸಮಸ್ಯೆ ಆಗ್ಬೋದು. ಬನ್ನಿ, ಸ್ಟೇರಿಂಗ್ ವೀಲಿದ್ದು ಫಿಟ್ಟಿಂಗ್ ಎಲ್ಲ ಆಯಿತು. ಅಂದರೆ ನಮ್ಮ ಈ ಒಂದು ಗಾಡಿದು ಫುಲ್ ಫಿಟ್ಟಿಂಗ್ ಎಲ್ಲ ಆದಮೇಲೆ ನಾವು ಇದನ್ನು ಟ್ರಯಲ್ ಹೋಗುವಂಥ ಒಂದು ಟೈಮ್ ಇದು. ಟ್ರಯಲಲ್ಲಿ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ನೋಡಿ ಹೇಗೆ ಇರುತ್ತೆ ಅಂತ ಹೇಳಿದ್ರೆ. ಇದು ನನ್ನ ಸ್ಟೇರಿಂಗ್ ವೀಲಿದ್ದು ಡಿಸೈನ್ ಈ ರೀತಿ ಬರುತ್ತೆ. ಯಾಕಂದರೆ ನನ್ನ ಟಾಪ್ ಎಂಡಲ್ಲಿ ಏನು ಬರುತ್ತೆ ಈ ಒಂದು ಸ್ಟೇರಿಂಗ್ ವೀಲನ್ನು ಹಾಕ್ಸಿರುವಂಥದ್ದು. ಇದು ಬಲೆನೋದು ನನಗೆ ಲೆದರ್ ಫಿನಿಶ್ ಬರುವಂತಹ ಒಂದು ಸ್ಟೇರಿಂಗ್ ವೀಲ್ ಇದು. ಇದರಲ್ಲಿ ನೋಡಿ, ಈ ಕಡೆ ಸ್ಟೇರಿಂಗ್ ಕಂಟ್ರೋಲ್ಸ್ ಇದೆ, ವಾಲ್ಯೂಮ್ ಕಂಟ್ರೋಲ್ ಇದೆಲ್ಲ, ಮ್ಯೂಸಿಕ್ ಸಿಸ್ಟಮ್ ಇದು. ಇಲ್ಲಿ ನಿಮಗೆ ನಾರ್ಮಲ್ ಆಗಿ ಕ್ರೂಸ್ ಕಂಟ್ರೋಲ್ ಇದು ಬಟನ್ ಬರುತ್ತೆ. ಇದು ಇದರಲ್ಲೇ ಬಂದಿರುವಂತಹ ಸ್ಟೇರಿಂಗ್ ಇದು. ನಿಮಗೆ ನಾರ್ಮಲ್ ಸ್ಟೇರಿಂಗ್ಗೆ ನಿಮಗೆ ಇಷ್ಟು ಪೀಸನ್ನು ಮಾತ್ರ ಚೇಂಜ್ ಮಾಡೋಕ್ಕೆ ಆಪ್ಷನ್ ಇದೆ ಆಯ್ತಾ. ಇದು ಕೂಡ ಇದು ಮಾತ್ರ ಸಿಗುತ್ತೆ. ಇದನ್ನು ಸೆಟ್ ಮಾಡಿ ಚೇಂಜ್ ಮಾಡೋಕ್ಕೆ ಆಪ್ಷನ್ ಇದೆ, ಇಲ್ಲ ಅಂತ ಇಲ್ಲ. ಇದು ನಾನು ಫುಲ್ ಸೆಟ್ ಚೇಂಜ್ ಮಾಡಿದ ಕಾರಣ ಈ ರೀತಿ ಬರುತ್ತೆ ನೋಡಿ. ನನಗೆ ಇವಾಗ ನಿಮ್ಮ ಏನು ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ನಿಮಗೆ ಈ ರೀತಿ ಬರುತ್ತೆ ನೋಡಿ. ಇದನ್ನ ಜಸ್ಟ್ ಇಲ್ಲಿ ಕನೆಕ್ಟ್ ಮಾಡಿದ್ರೆ ಇಲ್ಲಿ ನೋಡಿ, ಇದು ಕ್ರೂಸ್ ಇದ್ದು ತೋರಿಸುವಂಥದ್ದು 40 ಸ್ಪೀಡ್ ಕಳೆದ ಮೇಲೆ ನಮ್ಗೆ ಇಲ್ಲಿ ಸೆಟ್ ಮಾಡೋಕ್ಕಾಗುತ್ತೆ ನೋಡಿ. ಇವಾಗ ಸೆಟ್ ಆಯ್ತು ಅಂತ ಅನ್ಕೊಂಡ್ರೆ ನಮ್ಗೆ ನೇರವಾಗಿ ನಾನು ಇದನ್ನು ಕ್ಲಿಯರ್ ಆಗಿ ತೋರಿಸ್ತೀನಿ. ಜಸ್ಟ್ ಇಲ್ಲಿ ನಿಮಗೆ ಕ್ಲಸ್ಟರ್ ಅಲ್ಲಿ ಯಾವ ರೀತಿ ತೋರಿಸುತ್ತೆ ಒಂದು ಇಂಡಿಕೇಶನ್ ಬೇಕಲ್ಲ, ಅದಕ್ಕಾಗಿ ತೋರಿಸ್ತಿರುವಂಥದ್ದು ಅಷ್ಟೇ. ಇಲ್ಲಿ ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಯ್ತು. ಇಲ್ಲಿ ನೋಡಿ, ಇವಾಗ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ. ಇವಾಗ ನಾನು ಇಲ್ಲಿ ಎಕ್ಸೆಟ್ರ್ ಪೆಡಲ್ ತುಳಿತಾ ಇದ್ದೀನಿ ಕೆಳಗಡೆ ನನ್ನ ಕಾಲನ್ನು ನೋಡ್ಬೋದು. ನಾನು ಏನ್ ಮಾಡ್ತೀನಿ ಅಂದ್ರೆ, ಇವಾಗ ಡ್ರೈವಿಂಗ್ ಅಲ್ಲಿ ಯಾವತ್ತೂ ಮೊಬೈಲ್ ಯೂಸ್ ಮಾಡಬೇಡಿ. ಜಸ್ಟ್ ಒಂದು ವಿಡಿಯೋಗೋಸ್ಕರ ನಾನು ಇದನ್ನ ಮಾಡಿರೋದಷ್ಟೇ. ಇಲ್ಲಿ ನೋಡಿ, ನಿಮ್ಗೆ 40 ಈಗ 50 ಸ್ಪೀಡಲ್ಲಿ ಹೋಗ್ತಾ ಇದೆ. ನಾನು ಇಲ್ಲಿ ಕ್ರೂಸ್ ಅಂತ ಹೇಳುವಂತ ಒಂದು ಬಟನ್ ಸೆಟ್ ಮಾಡ್ತೀನಿ. ಅವಾಗ ಅಲ್ಲಿ ಮೇಲ್ಗಡೆ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನೋಡ್ಕೊಳ್ಳಿ, ಒಂದು ಸಿಂಬಲ್ ಬಂತು. ಆನಂತರ ಇವಾಗ 50 ಕಳೆದ ಕೂಡಲೇ ನಾನು ಇದನ್ನ ಸೆಟ್ ಅಂದ್ರೆ 40 ಕಳೆದ ಕೂಡಲೇ ಆಗುತ್ತೆ ಸೆಟ್ ಪ್ರೆಸ್ ಮಾಡಿದ್ರೆ ಆನಂತರ ನಾನಿನ್ನು ಏನು ತುಳಿಯುವಂತ ಅವಶ್ಯಕತೆ ಬರೋದೇ ಇಲ್ಲ. ಗಾಡಿ ಹೋಗ್ತಾನೆ ಇದೆ, ಇದೇ ಸ್ಪೀಡಲ್ಲಿ ಇದೆ ನೋಡಿ, ಒಂದೇ ಸ್ಪೀಡು ನೋಡಿ. ನಾನೇನು ತುಳಿತಾ ಇಲ್ಲ, ಹಿಂಗೆ ನೋಡ್ಬೋದು. ನನ್ನ ಕಾಲೆಲ್ಲ ನಾನು ತೆಗ್ದಿಟ್ಟಿದ್ದೀನಿ. ನನ್ನ ಕಾಲು ಎಕ್ಸಿಲೇಟರ್ ಇಲ್ಲ ನೋಡಿ, ಸ್ಪೀಡ್ ನೋಡಿ, ಒಂದೇ ಸ್ಪೀಡಲ್ಲಿ ಹೋಗ್ತಾ ಇದೆ. ಇದು ಈ ಕ್ರೂಸ್ ಕಂಟ್ರೋಲ್ನ ವ್ಯಾಲ್ಯೂ ಅಂತ ಹೇಳಿದ್ರೆ ಇದು. ಯಾಕಂದ್ರೆ ನಮಗೆ ಲಾಂಗ್ ಎಲ್ಲಾದ್ರೂ ಹೋಗೋದಿದ್ರೆ ನಾವು ಒಂದು 60-80 ಸ್ಪೀಡಲ್ಲಿ ಸೆಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಹೋಗ್ತಾ ಇರುತ್ತೆ. ಮೈಲೇಜ್ ಕೂಡ ನಮಗೆ ಬೆಟರ್ ಮೈಲೇಜ್ ಸಿಗುತ್ತೆ. ಯಾಕಂದ್ರೆ ನಾವು ಲಾಂಗ್ ಹೋಗ್ಬೇಕಂತ ಹೇಳಿದ್ರೆ, ಇಲ್ಲಾಂದ್ರೆ ರೇಸ್ ಮಾಡ್ತಾ ಹೋಗ್ತೀವಿ, ತುಂಬಾ ಎಕ್ಸೆಟ್ರ್ ಪೆಡಲ್ ಪ್ರೆಸ್ ಮಾಡ್ತೀವಿ, ಅವಾಗ ಮೈಲೇಜ್ ಡ್ರಾಪ್ ಆಗುವಂತ ಚಾನ್ಸಸ್ ಇರುತ್ತೆ. ಇವಾಗ ನೋಡಿ 60 ಅಂತ ಹೇಳಿದ್ರೆ 60ರಲ್ಲೇ ಹೋಗ್ತಾ ಇರೋದು. ನಾನು ಏನು ಮುಗ್ತಾನೆ ಇಲ್ಲ. ನಾರ್ಮಲ್ ಆಗಿ ನನ್ನ ಕಾಲು ಎರಡನ್ನೂ ಕೆಳಗಡೆನೆ ಇದೆ, ಗಾಡಿ ಮೂವ್ ಆಗ್ತಾನೆ ಇದೆ, ಹೋಗ್ತಾನೆ ಇದೆ ನೋಡಿ, ನಿಮ್ಗೇನೆ ನೋಡ್ಬೋದು. 60 ಸ್ಪೀಡಲ್ಲಿ ಹೋಗ್ತಾ ಇದೆ. 55ರಿಂದ 60 ಅಂದ್ರೆ ಡೌನ್ ಸಿಕ್ಕಿದಾಗ ಸ್ವಲ್ಪ ಸ್ಪೀಡ್ ಆಗುತ್ತೆ. ನಾರ್ಮಲ್ ಲೆವೆಲ್ಗೆ ನಾವು ಏನಿಟ್ಟಿರ್ತೀವಿ ಅದೇ ಸ್ಪೀಡಲ್ಲಿ ಹೋಗ್ತಾ ಇರೋದು ನೋಡಿ. ನಾನು 50ರಲ್ಲಿ ಇಟ್ಟಿರೋದಲ್ಲಿ ಲೆವೆಲಲ್ಲಿ 52, 53 ಆ ರೀತಿ ಸ್ಪೀಡ್ ಬರೋ ರೀತಿ. ನಮಗೆ ಎಷ್ಟು ಸ್ಪೀಡಲ್ಲಿ ಇರ್ತೀವೋ ಅದೇ ಸೇಮ್ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಅದೊಂದು ಬೆಟರ್ ಆಯ್ತು ಇದರಲ್ಲಿ. ನಿಮಗೆ ತುಂಬಾ ಏನು ಇದು ಸಿಗೋದಿಲ್ಲ ಎಕ್ಸೆಟ್ರಾ. ಆದ್ರೆ ನಿಮ್ಗೆ ಇಲ್ಲಿ ಏನಾದ್ರೂ ಕ್ರೂಸ್ ಕಂಟ್ರೋಲ್ ಇವಾಗ ಬೇಡ ರಿಲೀಸ್ ಮಾಡ್ಬೇಕು ಅಂತ ಹೇಳಿಕೊಂಡ್ರೆ ಇಲ್ಲಿ ಈ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ರಿಲೀಸ್ ಆಗುತ್ತೆ. ಈಗ ಫುಲ್ ರಿಲೀಸ್ ಆಯ್ತು ಅಲ್ಲ, ಇದು ಬೇಕಂದ್ರೆ ಇದನ್ನ ಪ್ರೆಸ್ ಮಾಡಿದ್ರೆ ಹಾಕ್ಬೇಕಾಗುತ್ತೆ. ಜಸ್ಟ್ ಅಲ್ಲಿಗೆ ಸೆಟ್ ಕೊಟ್ಟರೆ ಆಯ್ತು. 50ರ ಮೇಲೆ ಹೋಗೋದಿದ್ರೆ ಆಟೋಮೆಟಿಕ್ ಆಗಿ ಸೆಟ್ ಆಗುತ್ತೆ. ಅದೊಂದು ಬೆನಿಫಿಟ್ ಅಂತಾನೆ ಹೇಳ್ಬೋದು. ಈಗ ಅಂದ್ರೆ ಕ್ರೂಸ್ ಕಂಟ್ರೋಲ್ ನ ಬೆನಿಫಿಟ್ ಇಷ್ಟೇ ಇರೋದು. ಬಟ್ ನಮ್ಗೆ ಮೈಲೇಜ್ ಸ್ವಲ್ಪ ಜಾಸ್ತಿ ಇಂಪ್ರೂವ್ಮೆಂಟ್ ಆಗೇ ಆಗುತ್ತೆ. ಯಾಕಂದ್ರೆ ನಾವು ತುಂಬಾ ಓವರ್ ಆಗಿ ಎಕ್ಸೆಟ್ರ್ ಕೊಡುವಂತ ಅವಶ್ಯಕತೆ ಬರೋದಿಲ್ಲ ಅಂತ. ಮತ್ತೆ ಇವಾಗ ನೋಡಿ, ಕೆಲವರು ಕೇಳ್ತಾರೆ ಇದನ್ನ ನಮ್ಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗಕ್ಕಾಗತ್ತಾ, ಸ್ಪೀಡ್ ತೆಗಿಯಕ್ಕಾಗತ್ತಾ ಅಂತ ಹೇಳಿ. ಎಕ್ಸೆಟ್ರ್ ಕೊಟ್ಬಿಟ್ಟು ಆ ನಂತರ ಇಲ್ಲಿಗೆ ಸೆಟ್ ಹಾಕಿ. ಇವಾಗ ನಿಮ್ಗೆ ಒಂದು ಸ್ಪೀಡ್ ಲೆವೆಲ್ ಆದ್ಮೇಲೆ ಸ್ವಲ್ಪ ಸ್ಪೀಡ್ ಸಿಕ್ಕಿದ ಕೂಡಲೇ ಮತ್ತೆ ಸೆಟ್ ಅಂತ ಹೇಳಿ ಕೆಳಗಡೆ ಇದು ಮಾಡಿದ್ರೆ ಆಯ್ತು, ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ಆಯ್ತು, ಹಿಂಗೆ ಸೆಟ್ ಆಗುತ್ತೆ. ಈಗ ಆಲ್ರೆಡಿ ಸೆಟ್ ಅಲ್ಲಿ ಇದೆ, ಹೋಗ್ತಾನೆ ಇದೆ, 62 ಸ್ಪೀಡಲ್ಲಿ ಹೋಗ್ತಾ ಇದೆ. ಇದು ಬೆಟರ್ ಅಂತ ಹೇಳ್ಬೋದು. ಕ್ರೂಸ್ ನ ಬೆನಿಫಿಟ್ ಅಂತ ಹೇಳಿದ್ರೆ ಇಷ್ಟು ಮಾತ್ರ, ಬೇರೆ ಏನೋ ಇದರಲ್ಲಿ ಬೆನಿಫಿಟ್ ಅಂತ ಹೇಳಕ್ಕಿಲ್ಲ. ನೀವು ನಿಮ್ಮ ಗಾಡಿಗೆ ಏನಾದ್ರು ಕ್ರೂಸ್ ಅನ್ನ ಫಿಟ್ ಮಾಡಿಸಿದ್ರೆ ಅದರ ಬೆನಿಫಿಟ್ ಏನಂತ ಹೇಳೋದನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ. ಅಥವಾ ನೀವೇನಾದ್ರೂ ಕ್ರೂಸ್ ಅನ್ನ ಯೂಸ್ ಮಾಡಿದ್ರೆ ಅದರ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು
ಆ ಒಂದು ಕ್ರೂಸ್ ಯೂಸ್ ಮಾಡಿ ಡ್ರೈವ್ ಮಾಡುವಂತ ಫೀಲ್ ಹೇಗಿತ್ತು ಅಂತ ಹೇಳೋದನ್ನ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ.